ಫಲ ಫಲಿಸೋಷ್ಟರಲ್ಲಿ ನಿಮ್ದು ಏನೇ ಕೋರಿಕೆ ಆಗಲಿ ನೆರವೇರುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇ ಅನ್ಕೊಂಡಿದ್ರೆ ಒಳ್ಳೇದಾಗುತ್ತೆ ಸರ್. ಬರೋರೇನು ಸುಮ್ಮನೆ ಬರಲ್ಲ, ಎಲ್ಲ ನಂಬಿಕೆ ಇಟ್ಟು ಅವ್ರಗಳ ಕೆಲಸಗಳಾಗಿದ್ದರೆ ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಆ ಎಫೆಕ್ಟು ನಮ್ಗೆ ಹೊಡಿತಾ ಇದೆ. ಅದಕ್ಕೋಸ್ಕರ ಇಲ್ಲಿ ತಡೆಗಳು ಓಡಿಸ್ಕೊಂಡ್ರೆ ಆ ಎಫೆಕ್ಟ್ ಎಲ್ಲ ಏನಾದರೂ ಇದ್ರೆ ಪಕ್ಕೋಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಗಜೇಂದ್ರ. ಇವತ್ತಿನ ಈ ವಿಡಿಯೋದ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ನಾನು ಈಗ ಎಲ್ಲಿ ಬಂದಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಬ್ಯಾಕ್ಗ್ರೌಂಡ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ನಾನಿವತ್ತು ಬಂದಿರೋದು ಕಾಟೇರಮ್ಮ ದೇವಸ್ಥಾನ, ಹೊಸಕೋಟೆ ತಾಲೂಕು, ಕಂಬಳಿಪುರದಲ್ಲಿ ನಾನಿದ್ದೀನಿ. ಸೊ ಇಲ್ಲಿಗೆ ಬಂದು ನಾನಿವಾಗ ಕಾಟೇರಮ್ಮ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಇಲ್ಲಿನ ಒಂದು ಉಸ್ತುವಾರಿಯಾದಂತಹ ಅಂಬರೀಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳಿಬಿಟ್ಟು ಎಲ್ಲ ಮಾಹಿತಿಯನ್ನು, ಈ ಕ್ಷೇತ್ರದ ಎಲ್ಲ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ. ಶ್ರೀ ಕ್ಷೇತ್ರ ಕಂಬಳಿಪುರ ಅಮ್ಮ ಶಕ್ತಿಪೀಠ. ಈ ಒಂದು ಕ್ಷೇತ್ರ ಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಈ ಒಂದು ಜೋಡಿ ಆಲದ ಮರ ತುಂಬ ವಿಶಿಷ್ಟವಾದಂಥದ್ದು ಅಂತಲೇ ಹೇಳ್ಬೋದು. ಈ ಒಂದು ಮರಕ್ಕೆ ಜೋಡಿ ಆಲದ ಮರ ಅಂತ ಕರಿತೀವಿ. ಈ ಮರ ಜೋಡಿ ಆಲದ ಮರ ಆಗಿರುತ್ತದೆ. ಮತ್ತು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸರಿಸುಮಾರು ಒಂದು 25ರಿಂದ 30 ವರ್ಷದ ಹಿಂದಿನಿಂದನೂ ಈ ಒಂದು ಮೂಲ ದೇವತೆಯ ಒಂದು ರೂಪ ಇಲ್ಲಿಗೊಂಡಿರೋದಂತಲೇ ನಾವು ಹೇಳ್ತೀವಿ. ಜೊತೆಗೆ ಈ ಮರಕ್ಕೆ ತುಂಬ ಈ ಒಂದು ಹರಕೆಕಾಯಿ ಕಟ್ಟಂಥದ್ದು ಅವತ್ತಿನ ಪದ್ಧತಿ ಆಗಿರ್ತದೆ. ಯಾವುದೇ ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆಗೆ 9 ಪೂರ್ಣಫಲ ಕಟ್ಟಂಥದ್ದು ಇಲ್ಲಿನ ರೂಢಿ ಪದ್ಧತಿ ಆಗಿರ್ತದೆ. ಜೊತೆಗೆ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೂ ಆ ಸಮಸ್ಯೆ ತಕ್ಕಂತೆ ಈ ಕ್ಷೇತ್ರದಲ್ಲಿ ಒಂದು ಮಂತ್ರಚೀಟಿ ಸಿಗ್ತದೆ. ನಿಮಗೆ ಫಸ್ಟ್ ಟೈಮ್ ಬಂದಂಥವರು ಆ ಮಂತ್ರಚೀಟಿಯನ್ನು ಕೇಳಿ ಪಡೆಯತಕ್ಕದ್ದು ಆಗಿರ್ತದೆ. ಆ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿಕೊಂಡು ಪ್ರತಿಯೊಂದು ಸಮಸ್ಯೆಗೂ ಆ ಸಮಸ್ಯೆ ಯಾವುದೇ ಸಮಸ್ಯೆ ಆದರೂ ಅದರದ್ದೇ ಆದಂಥ ಒಂದು ಪ್ರದಕ್ಷಿಣೆ ಆಗಿರ್ಬೋದು, ಅದರದ್ದೇ ಪ್ರತ್ಯೇಕವಾದ ಮಂತ್ರ ಸಹ ಇಲ್ಲಿ ಸಿಗ್ತದೆ. ಒಂದು ಸಲ ಇಸ್ಕೊಂಡ್ರೆ 9 ವಾರ ತನಕ ಅದೇ ಮಂತ್ರ ಇರ್ತದೆ. ಜೊತೆಗೆ ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಭಕ್ತಿ ನಿಷ್ಠೆಯಿಂದ ಏನು ನಾವು ಈ ಮರಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಏನೇ ಸಮಸ್ಯೆ ಅರಿಕೆ ಇರ್ಬೋದು, ಅದು ಪರಿಹಾರಕ್ಕೆ, ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗ್ತದೆ ಅನ್ನೋದು ಇಲ್ಲಿನ ಪದ್ಧತಿ ಆಗಿರ್ತದೆ. ಜೊತೆಗೆ ಇಲ್ಲಿ ಬಂದಿರೋಂಥ ಭಕ್ತಾದಿಗಳನ್ನ ನೀವು ಕೇಳಿ ತಿಳ್ಕೊಬೋದು ಆಗಿರುತ್ತದೆ. ಇಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರಲ್ಲ, ಅವರಿಗೆ ಏನಾದರೂ ಉಳ್ಕೊಳ್ಳೋ ವ್ಯವಸ್ಥೆ ಏನಾದರೂ ಸರ್, ಇಲ್ಲಿ ಉಳ್ಕೊಳ್ಳೋರಿಗೆ ವ್ಯವಸ್ಥೆ ಇದೆ. ಚಾಪೆ ಬೆಡ್ಶೀಟ್ ಆಗಿರ್ಬೋದು, ದೊಡ್ಡದಾದಂಥ ಹಾಲ್ ಇದೆ. ಸಪ್ರೇಟಾಗಿ ರೂಮ್ ವ್ಯವಸ್ಥೆ ಇಲ್ದಿರೋ ಸಹ ಇರೋದಕ್ಕೆ ಅವ್ರದ್ದೇ ಆದಂಥ ಒಂದು ಅನುಕೂಲತೆಗಳು ಮಾಡಿದ್ದೀವಿ ನಾವಿಲ್ಲಿ. ಅನ್ನದಾಸೋಹ ಆಗಿರ್ಬೋದು, ಜೊತೆಗೆ ಮಲಗೋದಕ್ಕೆ ಒಂದು ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ವಸತಿ ಇದೆಲ್ಲ ಇದೆ. ಜೊತೆಗೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಪ್ರತಿಯೊಂದು ರೀತಿಯಲ್ಲೂ ಒಂದು ಅನುಕೂಲ ಮಾಡಿಕೊಡ್ತೀವಿ. ಇರೋರಿಗೆ ಎಲ್ಲರಿಗೂ ಬಂದಂಥವ್ರಿಗೆ ಅನ್ನದಾಸೋಹ ಆಗಿರ್ಬೋದು ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ಎಲ್ಲರ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ದೊರೀತಾ ಇದೆ ಇಲ್ಲಿ. ಈ ಕ್ಷೇತ್ರದಲ್ಲಿ ಪೂಜಾ ವಿಧಾನಗಳು ಯಾವ ಥರ ಇದೆ ಅಂತ ಸರ್, ಈ ಒಂದು ಕ್ಷೇತ್ರದಲ್ಲಿ ವಾರದಲ್ಲಿ 3 ದಿನ ವಿಶೇಷವಾಗಿರ್ತದೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಜೊತೆಗೆ ಅಮಾವಾಸ್ಯೆ, ಪೌರ್ಣಮಿ ಅನ್ನೋದು ಇಲ್ಲಿ ವಿಶೇಷವಾದ ದಿನಗಳಾಗಿರ್ತದೆ. ಆ ದಿನಗಳಲ್ಲಿ ಜೊತೆಗೆ ಅಮಾವಾಸ್ಯೆ, ಪೌರ್ಣಮಿ ದಿನದಲ್ಲಿ ವಿಶೇಷವಾಗಿ ಯಾಗ ಅನ್ನೋದು ನಡೀತದೆ. ಇಲ್ಲಿ ಅಮಾವಾಸ್ಯೆ ದಿನ ಮಹಾಪ್ರತ್ಯಂಗಿರಿ ಯಾಗ ಅನ್ನೋದು 5 ಗಂಟೆಗೆ ನಡೀತದೆ ಸಂಜೆ. ಪೌರ್ಣಮಿ ದಿನ ಮಹಾಲಕ್ಷ್ಮಿ ಕುಬೇರ ಹೋಮ ಅನ್ನೋದು ಬೆಳಗ್ಗೆ 8 ಗಂಟೆಗೆ ನಡೆಯುವಂಥದ್ದಾಗಿರ್ತದೆ. ಈ 2 ಹೋಮಕ್ಕೆ ಪಾಲ್ಗೊಳ್ಳೋದ್ರಿಂದ ಮನುಷ್ಯನ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಆ ಒಂದು 5 ಅಮಾವಾಸ್ಯೆ 5 ಹುಣ್ಣಿಮೆಗೆ ಬರೋದರಿಂದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಆಗೋಂಥದ್ದು ಇಲ್ಲಿನ ಪದ್ಧತಿ ಆಗಿರ್ತದೆ. ಓಕೆ, ಈಗ ನಾವು ಪೂಜೆ ಮಾಡಿಸ್ಬೇಕು ಅಂದ್ಕೊಂಡು ಬಂದಿರ್ತಾರೆ ಕೆಲವರು. ಓಕೆ, ಅಂದರೆ ಇಲ್ಲೇ ಬಂದು ಟಿಕೆಟ್ ತೊಗೋಬೇಕಾ, ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಮೊದಲೇ ಬಂದಿರ್ತಾರೆ? ಸರ್, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಂಥದ್ದು ಎಲ್ಲ ಪ್ರೋಸೆಸ್ ಮಾಡ್ತಾಯಿದ್ವಿ. ಜೊತೆಗೆ ಇಲ್ಲಿ ಬಂದರೆ ಕೌಂಟ್ರಲ್ಲಿ ಚೀಟಿ ಸಿಗ್ತದೆ ನಿಮಗೆ. ವಿಶೇಷವಾದ ಪೂಜೆ ಮಾಡೋದಕ್ಕೆ ಅದರದ್ದೇ ಆದ ಒಂದು ಟೋಕನ್ ಇರ್ತದೆ. ಟೋಕನ್ ಅಂತ ಭಕ್ತಾದಿಗಳಿಂದ ಅವ್ರು ಕೊಡೋಂಥ ಪ್ರೀತಿಯಿಂದ ಏನು ಕೊಡ್ತಾರೆ ಅದು ಸ್ವೀಕಾರ ಮಾಡ್ತೀವಿ. ಯಾವುದೇ ನಿಗದಿತ ಅಮೌಂಟ್ ಅಂತ ಏನಿಲ್ಲ ಅದಕ್ಕೆ. ಅವ್ರು ಕೊಡೋಂಥದ್ದು ಎಷ್ಟೇ ಆಗಿರ್ಬೋದು, ಅದನ್ನು ನಿಗದಿತವಾಗಿ ಯಾವುದೂ ಮಾಡಿಲ್ಲ. ಕೊಡೋದನ್ನು ಸ್ವೀಕರಿಸಿ ಅವರಿಗೆ ವಿಶೇಷವಾದ ಪೂಜೆ ವ್ಯವಸ್ಥೆ ಇರ್ತದೆ. ಮತ್ತು ಪ್ರತಿಯೊಬ್ಬರಿಗೂ ಬಂದಂಥವರಿಗೆ ವಿಶೇಷವಾಗಿ ಅವರ ಒಂದು ಏನು ತಾಯಿ ದರ್ಶನಕ್ಕೆ ಅದು ಯಾವುದೇ ರೀತಿ ಫೀಸ್ ಇರುವುದಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತದೆ. ಈ ಥರ ಇರ್ತದೆ. ಇಲ್ಲಿಗೆ ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಾರೆ ನಿಮಗೆ ಗೊತ್ತಿರೋ ಹಾಗೆ? ಸರ್, ಸರಿಸುಮಾರು 1000 ಕಿಲೋಮೀಟರಿಂದ ಬರ್ತಾರೆ. ಹರಿಯಾಣ, ಗುಲ್ಬರ್ಗ, ಬೀದರು, ರಾಯಚೂರು, ಗುಲ್ಬರ್ಗ, ಮಂಗಳೂರು, ಚಿಕ್ಕಮಗಳೂರು. ಅದರ ಒಂದು ಪ್ರತಿಫಲ ನಮಗೆ ಪ್ರತಿಯೊಂದು ಬಾರಿ ಬಂದಾಗೂ ನಮಗೆ ಅನುಭವ ಬರ್ತದೆ ಅದು. ಸೊ ಈ ರೀತಿ ಇರ್ತದೆ. ಜೊತೆಗೆ ಒಂದು 5 ಅಮಾವಾಸ್ಯೆ 5 ಹುಣ್ಣಿಮೆ ಹೋಮಕ್ಕೆ ಭಾಗವಹಿಸೋದ್ರಿಂದ ಯಾವುದೇ ಒಂದು ದೋಷ ಆಗಿರ್ಬೋದು, ಮಾಟ ಮಂತ್ರ, ದೃಷ್ಟಿ, ಆರೋಗ್ಯ ಸಮಸ್ಯೆ, ಕುಟುಂಬ ಕಲಹಗಳಾಗಿರ್ಬೋದು, ಈ ಥರ ಯಾವುದೇ ಒಂದು ಸಮಸ್ಯೆಗೂ ಒಂದು ಪರಿಹಾರ ಆಗೋಂಥದ್ದು ನಮಗೆ ನಂಬಿಕೆ ನಿಷ್ಠೆಯಿಂದ ಮಾಡೋದ್ರಿಂದ ಮಾತ್ರ ಸಿಗ್ತದೆ. ಸುಮ್ಮನೆ ಬಂದ್ವಿ ಮಾಡಿದ್ವಿ ಅನ್ನೋದಕ್ಕಿಂತನೂ
ಭಕ್ತಿ ನಿಷ್ಠೆಯಿಂದ ತಾಯಿ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಮಾಡಬೇಕು. ಮಾಡಿದ್ರೆ 100ಗೆ 1000% ರಿಸಲ್ಟ್ ಸಿಗ್ತದೆ ಇಲ್ಲಿ. ಆಮೇಲೆ ಅಲ್ಲಿ ತಡೆ ಹೊಡೆಯೋದು ಅಂತ ಮಾಡ್ತಾ ಇದ್ದೀವಿ ಸರ್, ಅದರ ವಿಶೇಷತೆ ಏನು ಸರ್? ಸರ್ ಇಲ್ಲಿ ದೃಷ್ಟಿಕಾಯಿ ಅಂತ ಮಾಡ್ತೀವಿ. ಆ ಒಂದು ದೃಷ್ಟಿಕಾಯಿ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಅದೊಂದು ಫಸ್ಟ್ ಏಡ್ ಅಂತಲೇ ಹೇಳ್ಬೋದು. ಮಾಟ ಮಂತ್ರ ಆಗಿರ್ಬೋದು, ಕಣ್ಣು ದೃಷ್ಟಿ, ನರದೃಷ್ಟಿ, ಮತ್ತು ಇದು ಯಾವುದಾದ್ರೂ ನಮಗೆ ಇದ್ದಲ್ಲಿ ಅಥವಾ ನಮಗೆ ದಾಟು ಈ ಥರ ಏನೇನು ಸಮಸ್ಯೆ ಇದ್ದರೆ ಆ ಪರಿಹಾರಕ್ಕೋಸ್ಕರ ಅದೊಂದು 2 ರಿಂದ 3 ಬಾರಿ ಮಾಡಿಸ್ಕೊಳ್ಳೋದು ತುಂಬ ಶ್ರೇಷ್ಠವಾದಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ಅದೊಂದು ದೃಷ್ಟಿಕಾಯಿ ಅನ್ನೋದು ತುಂಬ ವಿಶಿಷ್ಟವಾದಂಥದ್ದು ಆಗಿರ್ತದೆ. ಜೊತೆಗೆ ಇಲ್ಲಿ ನಿಂಬೆಹಣ್ಣಿನ ದೃಷ್ಟಿ ಅಂತ ಮಾಡ್ತಾರೆ. ಆ ಒಂದು ದೃಷ್ಟಿ ಸಹ ನಮಗೊಂದು ಏನೋ ಒಂದು ಸಣ್ಣ ಪುಟ್ಟ ದೃಷ್ಟಿ ಇದ್ರೂ ಸಹ ನಮ್ಮ ಬೆಳವಣಿಗೆಗಾಗಿರ್ಬೋದು ಪ್ರತಿಯೊಂದಕ್ಕೂ ಅದು ಅಡೆತಡೆ ಆಗ್ತದೆ ದೃಷ್ಟಿ ಅನ್ನೋದು. ಅದರಿಂದ ಈ ಒಂದು ದೃಷ್ಟಿಕಾಯಿ ಆಗಿರ್ಬೋದು, ನಿಂಬೆಹಣ್ಣು ದೃಷ್ಟಿ ಆಗಿರ್ಬೋದು ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಆ ಒಂದು ಪರಿಹಾರ ಸಿಗ್ತದೆ ಅನ್ನೋದು ಇಲ್ಲಿನ ನಂಬಿಕೆಯೂ ಸಹ ಆಗಿದೆ, ಪರಿಹಾರವೂ ಸಿಗ್ತಾ ಇದೆ ಎಲ್ಲರಿಗೂ. ಆಮೇಲೆ ಬೀಗ ಕಟ್ಟಿದ್ದಾರೆ ಸರ್, ಬೀಗ ಹಾಕ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ಪ್ರತಿಯೊಂದು ಸಮಸ್ಯೆನೂ ಒಂದು ಆದಷ್ಟು ಬೇಗ ಒಂದು ನಮಗೆ ಪರಿಹಾರ ಸಿಕ್ಕಲಿ ಅಂತ ತಾಯಿನಲ್ಲಿ ಕೈ ಬೇಡಿ ಅದನ್ನು ಭಕ್ತಿಯಿಂದ ಹಾಕೋಂಥದ್ದು ಆಗಿರ್ತದೆ ಸರ್ ಈ ಕ್ಷೇತ್ರದಲ್ಲಿ. ಚೀಟಿನೂ ಕಟ್ತಿದ್ದಾರೆ ಕೆಲವರು. ಆ ಚೀಟಿ ಕಟ್ಟಂಥದ್ದು ಏನಿಲ್ಲ, ಅವರ ಮನಸ್ಸಿನ ಒಂದು ಕೊರತೆಗಳನ್ನ ಒಂದು ತಾಯಿ ಒಂದು ದೇವಸ್ಥಾನಕ್ಕೆ ತಲುಪಿಸೋದಂತಿರ್ತದೆ. ಆ ಥರ ಏನು ಪದ್ಧತಿ ಏನಿಲ್ಲ. ಸೊ ಅವರ ಇಷ್ಟಾನುಸಾರವಾಗಿ ಅವ್ರು ಮಾಡ್ತಾಯಿದ್ದಾರೆ. ಈ ಥರ ಇದೆ ಸರ್ ಇಲ್ಲಿ. ಕಾಯಿ ತಗೊಂಡು ಸೈಟ್ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಏನೇ ಕೋರಿಕೆ ಇರಲಿ ತಾಯಿ ಹತ್ರ ಸಲ್ಲಿಸಿ ನೆರವೇರಿಸಮ್ಮ ಅಂತ ಕೇಳಿಕೊಂಡು ಮತ್ತು ಅಲ್ಲಿ ದರ್ಶನ ಆದಮೇಲೆ ಎಕ್ಸಿಟ್ಗೆ ಹೋಗಿ. ಎಕ್ಸಿಟಲ್ಲಿ ಅಲ್ಲಿ ಮಂತ್ರಚೀಟಿ ಅಂತ ಕೌಂಟ್ರ್ ಇದೆ. ಅಲ್ಲಿ ಹೋಗಿ ನೀವು ಯಾವ ಸಮಸ್ಯೆಗೆ ಕಾಯಿ ಕಟ್ತೀರಾ ಅಂತ ಹೇಳಿದರೆ ಅಲ್ಲಿ ಒಂದು ಮಂತ್ರಚೀಟಿ ಮತ್ತು ಪ್ರದಕ್ಷಿಣೆ ಚೀಟಿ ಕೊಡ್ತಾರೆ. ಅದು ನಿಮ್ಮ ಸಮಸ್ಯೆ ಮೇಲೆ ಡಿಪೆಂಡ್ ಆಗಿ ಹೇಳ್ತಾರೆ. ಅದು ಯಾವ ಮಂತ್ರ ಹೇಳಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋರು. ಅಲ್ಲಿ ತೊಗೊಂಡಿದ್ದಾದಮೇಲೆ ಮರದ ಹತ್ರ ಹೋಗಿದ್ದಾದಮೇಲೆ ಅಲ್ಲಿ ನವದುರ್ಗೆಯರಿದ್ದಾರೆ. ನವದುರ್ಗೆಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಆ ತಾಯಿಗೆ ನಿಮ್ಮ ಕೋರಿಕೆ ಸಲ್ಲಿಸಿದ ಆದಮೇಲೆ ಮರ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಅವ್ರು ಹೇಳಿರ್ತಾರಲ್ವ, ಅದು ಅಷ್ಟು ಪ್ರದಕ್ಷಿಣೆ ಆಗ್ತಾ ಆ ಮಂತ್ರ ಹೇಳ್ಕೊಳ್ತಾ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿ ಬರ್ಬೋದು. 9 ಕಾಯಿ ಕಟ್ಟಬೇಕು. 9 ಕಾಯಿ ಕಟ್ಟಬೇಕು. 9 ಪೂರ್ಣ ಫಲ ಸಲ್ಲಿಸೋಷ್ಟರಲ್ಲಿ ನಿಮ್ದು ಏನೇ ಕೋರಿಕೆ ಇರಲಿ ನೆರವೇರುತ್ತೆ. ಹೌದು. ಭಕ್ತರು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಗೋಡೆಗೆ ಕಾಯಿನ್ಗಳನ್ನು ಅಂಟಿಸುತ್ತಿರುವ ದೃಶ್ಯ ನೀವು ನೋಡ್ತಾ ಇರ್ಬೋದು. ಭಕ್ತರ ಕೋರಿಕೆ ಬೇಗನೆ ಈಡೇರುತ್ತದೆ ಎಂದರೆ ಅಲ್ಲಿ ಕಾಯಿನ್ ಅಂಟಿಕೊಳ್ಳುತ್ತದೆ, ಅಥವಾ ಆಗೋದಿಲ್ಲ ಅಂತಂದರೆ ಕಾಯಿನ್ ಬಿದ್ದೋಗುತ್ತದೆ ಎಂಬುದು ಇಲ್ಲಿನ ಒಂದು ಭಕ್ತರ ಒಂದು ನಂಬಿಕೆಯಾಗಿದೆ ಸ್ನೇಹಿತರೆ. ಏನು ಸಮಸ್ಯೆ ನಿಮಗೆ? ಮನೆ ಕೆಲಸ ಆಗಬೇಕಾಗಿದೆ, ಲೋನ್ದು ಬೇಗ ಆಗ್ತಾ ಇಲ್ಲ, ಅದೊಂದು ಸಮಸ್ಯೆ. ಅತ್ತೆ ಸೊಸೆ ಗಲಾಟೆಗಳು. ಹಾಂ, ಒಂದು ಸಮಸ್ಯೆಗೊಂದು ಲೋನ್ದಾ? ಹಾಂ, ಲೋನ್ ಸಮಸ್ಯೆ. ನೂರ 8 ಪ್ರದಕ್ಷಿಣೆ ಹಾಕಿ 9 ವಾರ ಬಂದು 9 ಕಾಯಿ ಕಟ್ಟಿ 5 ಅಮಾಸೆ 5 ಹುಣ್ಣಿಮೆಗೆ ಹೋಮಕ್ಕೆ ಕುತ್ಕೊಬೇಕು, ಸರಿನಾ? ಅಲ್ಲೋಗಿ ಒಂದು ದೃಷ್ಟಿಕಾಯಿ ಹೊಡೆಸ್ಕೊಳ್ಳಿ. ಇಲ್ಲಿ ಬನ್ನಿ. ವೆಂಕಟರಮಣ ಸ್ವಾಮಿ, ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಂಡು ಆ ಮಹಾತಾಯಿ ಕಾಟರಮ್ಮನ ಇಲ್ಲಿ ಬಂದಿದ್ದೀಯ, ನಿನ್ನ ಸಮಸ್ಯೆಗಳು ಏನಿದೆಯೋ ಎಲ್ಲನೂ ಆ ಮಹಾತಾಯಿ ಹತ್ರ ಬೇಡ್ಕೊಳ್ಳಿ. ನಾನು ಇಲ್ಲಿ ಬಂದಿದ್ದೀನಿ, ಕಾಟರಮ್ಮ ಕ್ಷೇತ್ರಕ್ಕೆ ಬಂದಿದ್ದೀನಿ, ನನ್ನ ಕಷ್ಟ ಸುಖಗಳೆಲ್ಲ ದೂರ ಆಗಬೇಕು, ನಾನು ಚೆನ್ನಾಗಬೇಕು, ಇಲ್ಲಿ ತಡೆ ಹೊಡ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಮಹಾತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಕಷ್ಟ ಸುಖ ಎಲ್ಲ ಅಲ್ಲಿ ಬೇಡ್ಕೊಳ್ಳಿ. ಓಂ ವೆಂಕಟರಮಣ ಕಾಟರಮ್ಮ ಭದ್ರಕಾಳಿ ರಕ್ತಕಾಳಿ ನರದಿಷ್ಟಿ ಜನದಿಷ್ಟಿ ಕಣ್ಣದಿಷ್ಟಿ ವಾಮಚಾರ ಮಾಟ ಮಂತ್ರ ಪ್ರಯೋಗಂ ಇಷ್ಟು ಕಟ್ಟು ಈಶ್ವರನ ಕಟ್ಟು ಜಮನ ಬ್ಯಾತನ ಕಟ್ಟು ಮಶಾನ ಕಟ್ಟು ರಕ್ತಕಾಳಿ ಕಟ್ಟು ಓಂ ಪ್ರತ್ಯಂಗರಾದೇವಿ ಕಟ್ಟು ಕಾಟರಮ್ಮ ತಲೆ ಕಟ್ಟು ಭದ್ರಕಾಳಿ ಕಟ್ಟು ಮುನೇಶ್ವರನ ಕಟ್ಟು ವಾಮಾಚಾರ ಮಾಟ ಮಂತ್ರ ನವದುರ್ಗಮ್ಮ ಪ್ರತ್ಯಂಗರಾದೇವಿ ಮನೆ ಕಟ್ಟು ಈಶ್ವರ ಜಮ ಬ್ಯಾತನ ಕಟ್ಟು ಮಶಾನ ಕಟ್ಟು ರಕ್ತಕಾಳಿ ಕಟ್ಟು ಓಂ ಕಟ್ ಸೋಹ ವಾ ದಾಟಿಲ್ಲ, ಅದ್ರ ಮೇಲೆ ದಾಟಿ ಅಡ್ಗಲಾಗಿ ದಾಟು. ಈ ತಡೆಕಾಯಿ ಕೈಕಾಲು ನೋವು ಎಲ್ಲ ನನ್ನ ದಾರಿಗಳಲ್ಲಿ ದಾಟಿದ್ರೆ, ಇಲ್ಲ ಯಾರನ್ನ ಏನನ್ನ ಮಾಡಿದ್ದು ಅವ್ರು ಹಾಕಿರ್ತಾರೆ, ದಾರಿಗಳಲ್ಲಿ ಯಾರನ್ನ ಮಾಡಿ ಬೇರೆಯವ್ರಿಗೆ ಹಾಕಿರ್ತಾರೆ, ನಮ್ಮ ಹೆಸರು ಅವ್ರ ಹೆಸರು ಒಂದೇ ಇರ್ತೈತೆ. ಅಂಥ ಜಾಗಗಳಲ್ಲಿ ದಾರಿಗಳು ಹಾಕಿದ ಜಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಆ 3 ದಾರಿ ಕೂಡಿ ಜಾಗದಲ್ಲಿ ಅಲ್ಲೆಲ್ಲ ಹಾಕಿರ್ತಾರೆ. ನಾವು ದಾಟ್ಕೊಂಡು ಹೋದಾಗ ಆ ಎಫೆಕ್ಟು ನಮ್ಗೆ ಹೊಡಿತೈತೆ. ಅದಕ್ಕೋಸ್ಕರ ಇಲ್ಲಿ ತಡೆಗಳು ಓಡಿಸ್ಕೊಂಡ್ರೆ ಆ ಎಫೆಕ್ಟ್ ಎಲ್ಲ ಎನರ್ಜಿ ಇದ್ದರೆ ಪಕ್ಕ ಹೋಗುತ್ತೆ.
ಅದಕ್ಕೋಸ್ಕರ ನಾವು ತಡೆ ಹೊಡಿತಾ ಇದ್ದೀವಿ ಇಲ್ಲಿ ದೃಷ್ಟಿಗೆ. ಅಲ್ಲಿ ನಾವು ಹರಕೆ ಕಾಯಿಗಳನ್ನು ತಗೊಂಡು ಆದಮೇಲೆ ನಾವು ತೆಂಗಿನಕಾಯಿಗಳೇನು ತೊಗೊತೀವಲ್ಲ ನಾವು ಹರಕೆ ಇದು ಅದನ್ನು ತಗೊಂಡು ಆದಮೇಲೆ ನಾವು ಇಲ್ಲಿ 108 ಸುತ್ತನ ಹಾಕಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನವದುರ್ಗೆಯರು ಇರ್ತಾರೆ, ಅಲ್ಲಿ ಬಂದುಬಿಟ್ಟು ನಾವು ನವದುರ್ಗೆಯರ ಬಳಿ ಬಂದುಬಿಟ್ಟು ತಮ್ಮ ಸಂಕಲ್ಪವನ್ನು ಅಲ್ಲಿ ಆ ದೇವರುಗಳಿಗೆ ನಾವು ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ಅದಾದ ನಂತರ 108 ಬಾರಿ ಈ ಜೋಡಿ ಆಲದ ಮರವನ್ನು ನಾವು ಸುತ್ತಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಈ ಒಂದು ಕ್ಷೇತ್ರದ ಒಂದು ವಿಶೇಷ ಮತ್ತು ಆಚರಣೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ವಿಶೇಷ ದಿನಗಳು ಅಲ್ಲದೆ ಕೂಡ ಪ್ರತಿದಿನವೂ ಕೂಡ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ ಮತ್ತು ಹರಕೆಗಳನ್ನು ಕಟ್ಕೊಂಡು ತಮ್ಮ ಹರಕೆಗಳನ್ನು ಕೂಡ ತೀರಿಸ್ಕೊಳ್ತಾ ಇರ್ತಾರೆ ಮತ್ತು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಕೂಡ ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಷ್ಟೊಂದು ಸಾಗರೋಪಾದಿಯಲ್ಲಿ ಜನಗಳು ಇಲ್ಲಿ ಬರ್ತಿದ್ದಾರೆ ಅಂತ ನೀವೇ ನೋಡಬಹುದು. ಇಲ್ಲಿ ಜೋಡಿ ಆಲದ ಮರಕ್ಕೆ ಅಲ್ಲಿ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ ಮತ್ತು ಆ ಕಡೆ ಕಂಬಿಗಳು ಕೂಡ ಹಾಕಿದ್ದಾರೆ, ಅವಕ್ಕೂ ಕೂಡ ಕಟ್ಟಿದ್ದಾರೆ. ಅಂದರೆ ಎಷ್ಟೊಂದು ಲಕ್ಷಾಂತರ ತೆಂಗಿನಕಾಯಿಗಳನ್ನು ಈ ಜೋಡಿ ಆಲದ ಮರಕ್ಕೆ ತಮ್ಮ ಇಷ್ಟಾರ್ಥ ಸಿದ್ಧಿಗಳಿಗಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ಕ್ಷೇತ್ರದ ಬಗ್ಗೆ ಇಲ್ಲಿ ಸುಮಾರು ಭಕ್ತರು ಬಂದಿದ್ದಾರೆ ಇಲ್ಲಿಗೆ. ಆ ಭಕ್ತರನ್ನ ಕೇಳಿಬಿಟ್ಟು ಇಲ್ಲಿನ ಆಚರಣೆಯನ್ನು ಅವರು ಆಚರಿಸ್ತಾ ಇದ್ದಾರಲ್ಲ ಅವ್ರನ್ನ ಕೇಳಿಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಬಂದು ಒಳ್ಳೇದಾಗೈತೆ. 9 ವಾರ ಬಂದು ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಒಳ್ಳೇದಾಗುತ್ತೆ ಸರ್. ಇದು ನಮ್ಮದು 6ನೇ ವಾರ. ನಾವು ಅಂದ್ಕೊಂಡಿದ್ದು ನೆರವೇರೈತೆ ಸರ್, ಅಷ್ಟೇ. ಇದು ಬರ್ತಾ ಇರೋದು 8ನೇ ವಾರ. ನನ್ನ ಮಗಳಿಗೋಸ್ಕರ ಬರ್ತಾಯಿದ್ದೀನಿ. ನನ್ನ ಮಗಳಿಗೆ 108 ರೌಂಡ್ ಹೊಡೆಯೋಕ್ಕೆ ಹೇಳಿದ್ದಾರೆ. ಇನ್ನು 1 ವಾರ ಇದೆ. ಇನ್ನು ಚೆನ್ನಾಗಿ ಆಗಿದೆ ನಮಗೆ ಬಂದಮೇಲೆ. ಇನ್ನೊಂದು ವಾರ ಬಂದು ಮಳ್ಳಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತಿದ್ದೀವಿ. ಬರೋರೇನು ಸುಮ್ಮನೆ ಬರೋಲ್ಲ, ಎಲ್ಲ ನಂಬಿಕೆ ಇಟ್ಟು ಅವ್ರಗಳ ಕೆಲಸಗಳು ಆಗಿದ್ದರೆ ಮತ್ತೆ ಬರ್ತಾ ಇರ್ತಾರೆ. ಪರವಾಗಿಲ್ಲ, ಮತ್ತೆ ಬರೋರಿಗೆ ನಂಬಿಕೆ ಇಟ್ಟು ಮಾಡಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿ ನಂಬಿಕೆ ಇಡಬೇಕು. ಅವ್ರು ಏನು ಹೇಳಿರ್ತಾರೋ ಪ್ರೊಸೀಜರ್ ಅದನ್ನು ಫಾಲೋಅಪ್ ಮಾಡಬೇಕು. ಕೆಲವರೆಲ್ಲ ಫಾಲೋಅಪ್ ಮಾಡಲ್ಲ, ಕೆಲಸ ಆಗಲಿಲ್ಲ ಅಂದರೆ ಬೈಕೋತಾರೆ. ಆ ಥರ ಅನ್ಕೋಬಾರ್ದು. ರನ್ನಿಂಗಲ್ಲಿದೆ, ಆಗ್ತಾಯಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. 2ನೇ ಸತಿ ಬರ್ತಾ ಇರೋದು, ಸೆಕೆಂಡ್ ವೀಕ್. ನಾವು ಜಾಲಹಳ್ಳಿಯಿಂದ. ಬ್ಯಾಂಗ್ಳೂರು. ಫ್ರೆಂಡ್ಸು ಮತ್ತು ಇನ್ಸ್ಟಾಗ್ರಾಮಿಂದ ಗೊತ್ತಾಯಿತು. ಹೊರಕೆ ಬೆಡ್ಕೊಂಡು ಕಟ್ಟಿದರೆ ಒಳ್ಳೆಯದಾಗುತ್ತೆ. 9 ವಾರ ಬರಬೇಕು. 108. 9 ಸ್ಯಾಟಿಸ್ಫ್ಯಾಕ್ಷನ್ ಇದೆ. 3 ವಾರದಿಂದ ಬರ್ತಿದ್ದೀರಾ ಅಂತ ಹೇಳಿದ್ರಲ್ಲ, 2ನೇ ವಾರ. 2ನೇ ವಾರ ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಮ ಹೆಸರು? ಮಹೇಶ್. ಥ್ಯಾಂಕ್ ಯು. ನಮಗೆ ಬಂದಮೇಲೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ಇನ್ನೂ 9 ವೀಕ್ಸ್ ಹೇಳಿದ್ದಾರೆ. 9 ವೀಕ್ಸ್ ಬಂದಮೇಲೆ ನೋಡಬೇಕು. 3 ವೀಕ್ಸ್ ಅಷ್ಟೇ ಆಗಿದೆ ಬಂದು. ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೇದಾಗತ್ತೆ ಅಂತ. ಅದೇ ನಂಬಿಕೆ ಮೇಲೆ ನಾವು ಬರ್ತಾಯಿದ್ದೀವಿ. ನಾವು ಹಿಂಗೆ ಫೋನಲ್ಲಿ ನೋಡಿ ಮತ್ತು ನಮ್ಮ ತಮ್ಮ ಹೆಂಡ್ತಿ ಬರ್ತಾಯಿದ್ದಾರೆ, ಅವ್ರಿಗೆ ಒಳ್ಳೇದಾಯ್ತಂತ ಅವ್ರು ಹೇಳಿದ್ರು. ಅದನ್ನು ಕೇಳಿನೇ ನಾವು ಬರ್ತಾಯಿದ್ದೀವಿ. ನಾವು ಆರ್ ಟಿ ನಗರಿಂದ. ಹಾಂ, ಇದೆ. ಇಲ್ಲಿ ಒಬ್ಬರಿಗೆ ದೃಷ್ಟಿ ತೆಗಿತಾ ಇದ್ದಾರೆ ನಿಂಬೆಹಣ್ಣಿಂದ. ಇದಾದ ಮೇಲೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ, ಇದು ಯಾಕೆ ಇಲ್ಲಿ ನಿಂಬೆಹಣ್ಣಿಂದ ದೃಷ್ಟಿ ತೆಗೆಸ್ಕೊಳ್ತಿದ್ದಾರೆ ಮತ್ತು ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿ ಅವರಿಂದನೇ ತಿಳ್ಕೊಳ್ಳೋಣ. ಸೊ ಬನ್ನಿ, ಅವ್ರಿಗೆ ಮೈಕ್ ಕೊಡ್ತಾ ಇದ್ದೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನರದೃಷ್ಟಿ, ಕನದೃಷ್ಟಿ, ಮಾಟ ಮಂತ್ರ ಇದ್ದಿದ್ದು, ತಲೆನೋವು, ಕಾಲು ನೋವು, ಕೈ ನೋವು, ಅದು ಎಲ್ಲ ಹೋಗುತ್ತಾನ ಇಲ್ಲಿ. ಅದೇ ಜೊತೆ ಬೀಗ ಶತ್ರು ನಿವಾರಣೆ, ಆರೋಗ್ಯ ಸಮಸ್ಯೆ, ಹಣಕಾಸು ಸಮಸ್ಯೆ ಎಲ್ಲ ಬೀಗ ಹಾಕಬೇಕನ್ನ. ಚಿಟ್ಟಿ ನಿಮ್ಮ ಸಮಸ್ಯೆ ಯಾವಾಗ ಹೇಳೋಕ್ಕಾಗಂಗಿಲ್ಲ ಬಾಯ್ದು, ಅದು ತಾಯಿ ಅಮ್ಮ ಇದು ಪರಿಹಾರ ಮಾಡಮ್ಮ ಹೇಳಿಸಿ ಚಿಟ್ಟಿ ಕಟ್ಟಬೇಕು. ಎಲ್ಲೂ ಸಹ ಇಲ್ಲದೇ ಇರುವಂಥ ಒಂದು ಅತಿ ಎತ್ತರವಾದಂಥ ಬೃಹದಾಕಾರದ ಒಂದು ಕಟ್ಟಡ ಕೆಲಸ ಅಂದರೆ ತಾಯಿಯ ವಿಗ್ರಹ, ಮಹಾಪ್ರತ್ಯಂಗಿರ ದೇವಿಯ ವಿಗ್ರಹ, 252 ಅಡಿ ವಿಗ್ರಹದ ಕೆಲಸ ನೋಡಿ ಈ ಒಂದು ಸ್ಥಳದಲ್ಲಿ ನಡೀತಾ ಇದೆ. ಜೊತೆಗೆ ಇಡೀ ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ ಒಂದು ಈ ತಾಯಿಯ ಮೂರ್ತಿಯ ವಿಗ್ರಹ ಕೆಲಸ ನಡೀತಾ ಇದೆ ಈ ಒಂದು ಕ್ಷೇತ್ರದಲ್ಲಿ.
ಜೊತೆಗೆ ಈ ಒಂದು ಕೆಲಸ ಆಲ್ರೆಡಿ ಈಗ 40 ಅಡಿಯಿಂದ ಒಳಗಡೆಯಿಂದ ಇದು ಮೇಲೆ ಬಂದಿದೆ ಆಲ್ರೆಡಿ. ಇದರ ಮೇಲಕ್ಕೆ 252 ಅಡಿ, ಇದರ ಮೇಲುಪಟ್ಟು 252 ಅಡಿ ವಿಗ್ರಹ ಇದು ಬರ್ತದೆ, ತಾಯಿಯ ವಿಗ್ರಹ. ಸರಿಸುಮಾರು ಒಂದು 2.5 3 ವರ್ಷ ಒಳಗಡೆ ಕಂಪ್ಲೀಟ್ ಆಗ್ತದೆ. ಈ ಒಂದು ವೆಚ್ಚಕ್ಕೆ ಇಲ್ಲಿ ಬರೋಂಥ ಭಕ್ತಾದಿಗಳು ಕೊಡುವಂಥ 150 ರೂಪಾಯಿ ಅರಕೆಕಾಯಿ ಏನಿದೆ ಅದರಲ್ಲಿ ಉಳಿದಂಥ ಹಣವನ್ನು ಈ ಒಂದು ದೇವಾಲಯದ ಕೆಲಸಕ್ಕೆ ಅರ್ಪಿಸ್ತಂಥದ್ದಾಗಿರ್ತದೆ. ಅವ್ರು ಕೊಟ್ಟಂಥ 1 ರೂಪಾಯಿ ಕೂಡ ಸೇವ್ ಮಾಡಿ ಈ ಒಂದು ಕೆಲಸಕ್ಕೆ ಹೂಡ್ತಾ ಇದ್ದೀವಿ ಸರ್ ಇಲ್ಲಿ. ಮತ್ತು ಭಕ್ತಾದಿಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಏನು ಕಟ್ಟಡದ ಕೆಲಸ ನಡೀತಾ ಇದೆ ಇದಕ್ಕೆ ಪ್ರತಿಯೊಬ್ಬರೂ ಸಹ ಧನ ಮನ ಸಹಾಯ ಮಾಡಿ ನಿಮ್ಮ ಈ ಒಂದು ಕ್ಷೇತ್ರದ ಬೆಳವಣಿಗೆಗೆ ಜೊತೆಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತೇನೆ. ಸ್ನೇಹಿತರೆ, ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿನಿ ಅಂತ ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.